ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಪುಳಿಯೋಗರೆ ಗೊಜ್ಜನ್ನು ನಾವು ಏನೇನು ಸಾಮಗ್ರಿಗಳನ್ನು ಯೂಸ್ ಮಾಡಬೇಕಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಇದು ಶೇಂಗಾ ಬೀಜ. ಪುಳಿಯೋಗರೆ ಅರ್ಧ ಕೆಜಿಗೆ ಒಂದು 250 ಗ್ರಾಮ್ ತೊಗೊಂಡಿದ್ದೀನಿ. ಇಲ್ಲಿ ಇದು ಡ್ರೈ ಚಿಲ್ಲಿ 10 to 12, ಗಾರ್ಲಿಕ್ಕು ಅಂದರೆ ಬೆಳ್ಳುಳ್ಳಿ 8 to 10 ತೊಗೊಂಡಿದ್ದೀನಿ. ಕರಿ ಲೀವ್ಸ್ ಒಂದು 2-3 ಟೇಬಲ್ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆ ಹಣ್ಣಿನ ರಸ ಆಲ್ರೆಡಿ ರಸ ತೆಗೆದುಬಿಟ್ಟು ಇಟ್ಟಿರೋದು, ಪುಳಿಯೋಗರೆ ಪೌಡ್ರು ಇದು ನಾವು ಮನೆಯಲ್ಲೇ ಮಾಡಿದ್ದು. ಎಣ್ಣೆ ಅರ್ಧ ಕೆಜಿಗೆ ಅಂದರೆ ಒಂದು ಕಪ್ಪು ಮುಕ್ಕಾಲು ಕಪ್ಪು ಎಣ್ಣೆ ಬೇಕಾಗುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೋಸ್ಕರ ಇಟ್ಟಿರೋದು. ಈಗ ನಾವು ಕಡಲೆ ಬೀಜನ ಫಸ್ಟು ನಾವು ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕು. ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀವಿ, ಅದು ಬಿಸಿ ಆದಮೇಲೆ ಈಗ ಸಾಸಿವೆ ಹಾಕಿದ್ದೀವಿ. ಕಡಲೆಬೇಳೆ ಉದ್ದಿನಬೇಳೆನ ಹಾಕಬೇಕಾಗುತ್ತೆ, ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ. ಸ್ವಲ್ಪ ಹಿಂಗೆ ಹಾಕಬೇಕು. ಹುಣಸೆ ಹಣ್ಣಿನ ರಸವನ್ನು ಹಾಕೋಣ. ಕುದಿತಾ ಇರಬೇಕಾದ್ರೆ ನಾವು ಉಪ್ಪನ್ನು ಕೂಡ ನಾವು ಸೇರಿಸ್ಬೇಕಾಗುತ್ತೆ. ಉಪ್ಪು ಮತ್ತು ಬೆಲ್ಲ ಎರಡು ಕೂಡ ಸೇರಿಸ್ಬೇಕು. ನೀಟಾಗಿ ಎಷ್ಟು ಕುದಿಸ್ತೀವೋ ಅಷ್ಟು ದಿನ ನಾವು ಹೆಚ್ಚಾಗಿ ನಾವು ಯೂಸ್ ಮಾಡ್ಬೋದು. ಈಗ ಆ ಟೈಮಲ್ಲಿ ಕುದೀತಿರೋ ಟೈಮ್ನಲ್ಲಿ ನಾವು ಪೌಡ್ರನ್ನು ಹಾಕಬೇಕು. ನಾವು ಆಲ್ರೆಡಿ ಹೋಮ್ ಮೇಡ್ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕಿಬಿಟ್ಟು ಶೇಂಗಾ ಬೀಜ ಹುರಿದು ಇಟ್ಟಿದ್ವಲ್ಲ, ಬಿಸಿಯಾಗಿ ಬೇಕು ಪುಳಿಯೋಗರೆ ತಿನ್ನಬೇಕಾದ್ರೆ ಅಂತ ಹೇಳಬೇಕಾದ್ರೆ ಅದನ್ನು ಸೈಡಿಗೆ ಇಟ್ಕೊಂಡು ನಾವು ಯಾವಾಗ ಅನ್ನದೆಲ್ಲ ಹಾಕ್ಕೊಂಡು ಸ್ವಲ್ಪ ಅದನ್ನು ಬೀಜ ಹಾಕಿಬಿಟ್ಟು ತಿನ್ಬೋದು. ಪರ್ಫೆಕ್ಟಾಗಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಥ್ಯಾಂಕ್ ಯು.